ಎಲ್ಲ ಕರುಣಿಸ್ತಾನ ನಾವು. ಆದ್ರೆ ನೀನು ಮುಕ್ತಿ ಇಚ್ಛಾನ ಇಲ್ಲ, ಬರೀ ಸಂಸಾರದ ಇಚ್ಛಾನ ಇತ್ತಂದ್ರೆ ಆಮೇಲೆ ಏನ್ ಮಾಡ್ಬೇಕು? ಮುಕ್ತಿ ಇಚ್ಛಾದಿಂದ ಒಲವಿಂದ ನೀನು ಬೆರೆತಿ ಅಂದ್ರೆ ಅವನು ತನ್ನಂಗ ಮಾಡ್ಕೊಂಡು ಬಿಡ್ತಾನೆ. ಮತ್ತೆ ನಿನಗೆ ಅವನಂಗ ಆಗೋ ಇಚ್ಛಾ ಇಲ್ಲ, ಬರೀ ಸಂಸಾರದ ಇಚ್ಛಾನ ಇತ್ತಂದ್ರೆ ನಮ್ಮ ಫಲ ಬೆಳೀಲಿ, ಮಕ್ಕಳಿಗೆ ಮದುವೆ ಆಗಲಿ, ಚಲೋ ನೌಕರಿ ಸಿಗಲಿ, ಇವು ಬೇಡಿಕೆಗಳ ಜೀವನ ಪರ್ಯಂತ ಇದೇ ಬೇಡಿಕೆ ಇಟ್ಕೊಂಡು ಹೋದೆ ಅಂದ್ರೆ ಅವು ಒಂದು ಮುಕ್ಲೆ ಮತ್ತೊಂದು ಬರ್ತದೆ, ಮತ್ತೊಂದು ಮುಕ್ಲೆ ಮತ್ತೊಂದು ಬರ್ತೈತಿ. ಅವನು ಅನುಗ್ರಹಿಸ್ಕೊಂತ ಹೋಗ್ತಾನೆ. ನೀನು ಮುಕ್ತಿ ಇಚ್ಛಾನ ಆಗಲಿಲ್ಲ ಅಂದ್ರೆ ಈ ಜೀವನ ಸುಮ್ಮನೆ ಬರ್ತದೆ. ಅದಕ್ಕೆ ಈ ಜೀವನದೊಳಗೆ ನಾವು ಯಾವುದನ್ನ ಕೇಳಿದ್ರೆ ಇದು ಜೀವನ ಶ್ರೇಷ್ಠ ಆಗತ್ತೆ ಅದನ್ನು ಕೇಳಬೇಕು. ಇದು ಸಮೀಪ ಸಾಂಖ್ಯಕ್ಕೆ ಬಂದಾಗ ಸದ್ಗುರು ಏನು ಕೇಳ್ತಂದ್ರೆ ಸಿಕ್ಕತ್ತಿರ್ತದೆ, ಇಲ್ಲ ಅಂದ್ರಿಲ್ಲ, ಸಂಶಯ ಬೇಡ ಬೇಡಲ್ಲ ಒಳಗೆ. ಆದ್ರೆ ನಮಗೆ ಏನು ಕೇಳಬೇಕು ಏನು ಕೇಳಬಾರ್ದು ಪರಿಜ್ಞಾನ. ಇವ ಸಂಸಾರಗಳಲ್ಲಿ ತೊಂದರೆಗಳು ಬರ್ತಾವು, ಸ್ವಾತಂತ್ರ್ಯಗಳು ಬರ್ತಾವು, ಎಲ್ಲ ನಡೀತಿರ್ತದೆ. ಆದ್ರೆ ನಮ್ಮ ಇಚ್ಛಾ ಬರೀ ಇದನ್ನ ಶುದ್ಧ ಮಾಡ್ಕೊಂಡ್ರಾಗಿರ್ಬಾರ್ದು. ಇದು ಪ್ರಾರಬ್ಧ ಕರ್ಮದ ಫಲವನ್ನು ಬಂದತಿ ಅಂತೇಳಿ ತಿಳಿದು ಏನು ಮಾಡ್ಬೇಕು ನಾವು? ಇದನ್ನು ಬಿಟ್ಟು ಇದರ ಮೇಲಿನ ವಿಚಾರವನ್ನು ಬಿಟ್ಟು ಅಲ್ಲಿ ಶರಣಾಗಿರ್ಬೇಕು. ಯಾವಾಗ ನೀನು ಈ ರೀತಿಯಾಗಿ ಚಿಂತನೆ ಮಾಡ್ಕೊಂತ ಅನನ್ಯವಾದ ಭಕ್ತಿ ಭಾವದಿಂದ ಒಂದಾಗ ಶುರು ಮಾಡ್ತೀವಿ, ಅವಾಗ ಸರಳ. ನೀನು ಏನಿತ್ತು ವೇದ ಪುರಾಣಗಳನ್ನು ಓದ್ಕೊಂಡ್ಬೇಕಾಗಿಲ್ಲ, ಶಾಸ್ತ್ರಾಧ್ಯಯನ ಮಾಡಬೇಕಾಗಿಲ್ಲ. ಈ ಸಂಸಾರದಾಗ ಇದ್ಕೊಂಡು ಈ ಭಕ್ತಿ ಭಾವನೆಯಲ್ಲಿ ಹೋಗ್ತಾ ಅಂದ್ರೆ ಸರಳ ಆಗಿರುತ್ತೆ. ಮತ್ತು ಇಲ್ಲ ನೀನು ಒಳಗೆ ಸಂಸಾರದ ಕಡೆನೇ ಇತ್ತು, ಇದು ಕಠಿಣ, ಕಬ್ಬಣದ ಕಡೆಯಲ್ಲೇ ಇರುತ್ತೆ. ಅದಕ್ಕೆ ನಮ್ಗೆ ಅನನ್ಯವಾದ ಭಕ್ತಿ ಭಾವ ಹುಟ್ಟಲಾರದ, ಶ್ರದ್ಧಾ ಹುಟ್ಟಲಾರದ ಅಲ್ಲಿ ಜ್ಞಾನ ಬೆಳೆಸಕ್ಕೆ ಸಾಧ್ಯನೇ ಇಲ್ಲ. ಮೋಕ್ಷಾನುಭೂತಿ, ಮೋಕ್ಷ ಜ್ಞಾನ ಸಾಕಷ್ಟು ಸಿಗ್ತದೆ. ನಾವು ಕೇಳ್ತೇವೆ, ಓದ್ತೇವೆ, ಬರಿತೇವೆ. ಮಹಾನ್ ವಿದ್ವಾನವರು ಭಾಳ ಗ್ರಂಥ ಬರೆದವರು ಅಂತ್ಯ ಕಾಲದ ಕನ್ಯಕ್ಕೆ ಹೋಗ್ಯಾರ. ಶಂಕರಾಚಾರ್ಯರು ಅಂತವರು ಉದ್ಧಾರ ತಂದ್ರೆ ನಾವು ಪೂರ್ವ ಭಾಗದಲ್ಲಿ ನಾವು ಬರೆಯೋದಿಲ್ಲ, ಈ ಭಾಗದಲ್ಲಿ ಯಾಕೆ ಅನ್ಕೊಂಡ್ರು ಅಂದ್ರೆ ಜನಪರ ಅಂತ ಓದ್ಬೇಕು. ಮುಂದಿನ ಅಂತ್ಯಕಾಲದ ಜ್ಞಾನದ ಬಗ್ಗೆ ಬರೋದಿಲ್ಲ, ಅದು ತಿಳ್ಕೊಳ್ಳಿಲ್ಲ. ಮಡಿ ಮೈಲಿ ಮಂತ್ರ ತಂತ್ರ ಪೂಜೆ ಪುನಸ್ಕಾರ ಯಜ್ಞ ಅವನಾದಿಗಳನ್ನು ಹೇಳಿರಲ್ಲ. ಇಷ್ಟಕ್ಕೆ ಚಿಂತೆ ಕೂತ್ಬಿಡ್ತಲ್ಲ. ಇದನ್ನ ಎದಕ್ಕಾಗಿ ಮಾಡಿದ್ರು ವಿಚಾರ ಬೇಕಲ್ಲ. ಇದನ್ನ ಎದಕ್ಕಾಗಿ ಮಾಡಿದ್ರು? ಜ್ಞಾನಕ್ಕೆ ಅರ್ಹನಾಗಲಿ ಅಂತ ಇವು ಕಟ್ಟುಪಾಡುಗಳು ನಿಯಮಗಳನ್ನ ಇಟ್ಟರು. ಅಂತರಂಗ ಸುದ್ದಿ, ಬಹಿರಂಗ ಸುದ್ದಿ ಇವು ಎರಡೂ ಆಗಿ ಪಾತ್ರತೆ ಬಂದಾಗ ಜ್ಞಾನಕ್ಕೆ ಅರ್ಹನಾಗ್ತಾನ. ಜ್ಞಾನದ ಅರ್ಹತೆ ಬರಲಿಲ್ಲ ಅಂದ್ರೆ ಆ ಜ್ಞಾನ ಬೋಧಿನವರು ಪರಿಸೋದಿಲ್ಲ ಅನ್ನೋದು ಇವು ಮೊದಲನೇ ಕಟ್ಟುಪಾಡುಗಳನ್ನ. ಯಮ ನಿಯಮಾದಿಗಳ ಆಚರಣೆ ಆಗಲಿ, ನೀತಿ ನಿಯಮಗಳಾಗಲಿ, ಮತ್ತು ಯಾವ ಶಾಸ್ತ್ರೋಕ್ತ ವಿಧಿವಿಧಾನಗಳು ಹೇಳಲ್ಲ. ಮನುಷ್ಯ ಜೀವನ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇವ್ನು ಎದಕ್ಕೆ ಹೇಳಿದ್ರು? ಈ ಕಟ್ಟುಪಾಡುಗಳನ್ನು ನಿಯಮಗಳನ್ನು ಆಚರಣೆ ಮಾಡ್ಕೊಂಡು ಬಂದಾಗ ಅಂತರಂಗ ಈ ಜ್ಞಾನವನ್ನು ತಿಳ್ಕೊಂಡಾಗ ಸಮರ್ಥ ಆಗ್ತದೆ. ಆ ಅಂತಃಕರಣ ಅಲ್ಲಿ ಆ ಸ್ಥಿತಿಯನ್ನು ಮುಟ್ಟಿದಾಗ ಗುರು ಬೋಧನೆ ಹೇಳಿದ್ರೆ ಅದು ಜ್ಞಾನ ಅಲ್ಲಿ ಬೆಳೆಸ್ತದೆ. ಸಾತ್ವಿಕ ವಿಚಾರ